ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ರಿಗೂ ಫುಡ್ ಆ್ಯಂಡ್ ವೆಂಚರ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಉದ್ದಿನ ವಡ ಮಾಡುವ ರೆಸಿಪಿ ನೋಡುವ ಬನ್ನಿ. ಉದ್ದಿನ ವಡ ಮಾಡಲಿಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: 1 ಕಪ್ಪು ಉದ್ದಿನ ಬೇಳೆ, 2 ಚಾಪ್ಡ್ ಗ್ರೀನ್ ಚಿಲ್ಲಿ, ಸ್ವಲ್ಪ ಚಾಪ್ಡ್ ಕರಿ ಲೀವ್ಸ್, 1 ತುಂಡು ತುರಿದ ಕೊಬ್ಬರಿ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್, 1 ಸಣ್ಣ ತುಂಡು ಚಾಪ್ಡ್ ಜಿಂಜರ್, ರುಚಿಗೆ ತಕ್ಕಷ್ಟು ಉಪ್ಪು. 1 ಕಪ್ಪು ಉದ್ದಿನ ಬೇಳೆಯನ್ನು 4 ರಿಂದ 6 ಗಂಟೆ ನೆನೆಸಿಟ್ಟು ಚೆನ್ನಾಗಿ ತೊಳೆದು ಮಿಕ್ಸರಿಗೆ ಸ್ವಲ್ಪ ನೀರು ಹಾಕಿ ಫೈನ್ ಗ್ರೈಂಡ್ ಮಾಡಬೇಕು. ನಂತರ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಚಾಪ್ಡ್ ಗ್ರೀನ್ ಚಿಲ್ಲಿ, ಕರಿ ಲೀವ್ಸ್, ತುರಿದ ಕೊಬ್ಬರಿ, ಬ್ಲ್ಯಾಕ್ ಪೆಪ್ಪರ್, ಜಿಂಜರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಒಂದು ಬನಾಲೆಯಲ್ಲಿ ಆಯಿಲ್ ಹಾಕಿ ಬಿಸಿ ಆಗಲಿಕ್ಕೆ ಬಿಡಬೇಕು. ಎಣ್ಣೆ ಬಿಸಿಯಾದ ನಂತರ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಮಿಶ್ರಣವನ್ನು ಉಂಡೆ ಮಾಡಿ ಚಟ್ಟೆ ಮಾಡಿ ಅದಕ್ಕೆ ಹೋಲ್ ಮಾಡಿ ಬಿಸಿ ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಆಗುವವರೆಗೆ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಈಗ ನಮ್ಮ ಉದ್ದಿನ ವಡ ರೆಡಿಯಾಗಿದೆ. ಈಗ ಉದ್ದಿನ ವಡೆಗೆ ಚಟ್ನಿ ರೆಡಿ ಮಾಡುವ. ಚಟ್ನಿ ಮಾಡಲಿಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಸ್ವಲ್ಪ ಹುರಿಕಡಲೆ, ಸಣ್ಣ ತುಂಡು ಟ್ಯಾಮರಿನ್, ಸಣ್ಣ ತುಂಡು ಜಿಂಜರ್, ಸ್ವಲ್ಪ ಆನಿಯನ್, ಸ್ವಲ್ಪ ತುರಿದ ಕೊಬ್ಬರಿ, ಗ್ರೀನ್ ಚಿಲ್ಲಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಮಿಕ್ಸರ್ ಜಾರಿಗೆ ಹುರಿಕಡಲೆ, ಟ್ಯಾಮರಿಂಡ್, ಜಿಂಜರ್, ಆನಿಯನ್, ಗ್ರೀನ್ ಚಿಲ್ಲಿ, ಕೊಬ್ಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡಬೇಕು. ನಂತರ ಒಗ್ಗರಣೆಗೆ ಒಂದು ಬನಾಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಮಸ್ಟರ್ಡ್ ಸೀಡ್ಸ್, ಕಡಲೆಬೇಳೆ ಮತ್ತು ಕರಿ ಲೀವ್ಸ್ ಹಾಕಿ ಅದಕ್ಕೆ ಗ್ರೈಂಡ್ ಮಾಡಿದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಮ್ಮ ಉದ್ದಿನ ವಡೆಗೆ ಬೆಸ್ಟ್ ಮ್ಯಾಚಿಂಗ್ ಚಟ್ನಿ ರೆಡಿಯಾಗಿದೆ. ಉದ್ದಿನ ವಡ ಅಂತೂ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಸೂಪರಾಗಿ ಬಂದಿದೆ. ನೀವು ಸಹ ನಿಮ್ಮ ಮನೆಯಲ್ಲಿ ಉದ್ದಿನ ವಡ ಚಟ್ನಿದೊಂದಿಗೆ ಟ್ರೈ ಮಾಡಿ ಮತ್ತು ಹೇಗೆ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಫುಡ್ ಆ್ಯಂಡ್ ಟ್ರಾವೆಲ್ ರಿಲೇಟೆಡ್ ಇನ್ಫಾರ್ಮೇಷನ್ಗೆ ಫುಡ್ ಆ್ಯಂಡ್ ವೆಂಚರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ಮತ್ತಷ್ಟು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಬಾಯ್ ಬಾಯ್.